ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಜಯಂತವ್ರೆ. ನಮಸ್ತೆ ಸರ್. ಸರ್, ಇಂಥ ಸಮಯದಲ್ಲಿ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ, ಕ್ಷಮಿಸಿ. ನೋಡಿ, ಅಮ್ಮನ ಬಗ್ಗೆ ಸುಮ್ಮನೆ ನೆನಪು ಮಾಡಿ ನಿಮ್ಮ ಮನಸ್ಸು ನೋವಿಸ್ಬೇಕು ಅನ್ನೋ ಆಸೆ ನನಗಿಲ್ಲ. ನನಗೆ ಅರ್ಥ ಆಗುತ್ತೆ ಜಯಂತವ್ರೆ, ಆದರೆ ಸಾವನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಲ್ವಾ? ಇಷ್ಟೊತ್ತು ಹಾಕಿದರೆ ರೀ ಕಾಫಿ ಅಂತ ತಗೊಂಡು ಬರೋಳು, ಆದರೆ ಇವತ್ತು ಅವಳಿಲ್ಲ. ಮನೆಯೆಲ್ಲ ಬೇಕು ಅನಿಸುತ್ತೆ. ಈಗ ಅವಳ ಜೊತೆ ಇದ್ದ ನೆನಪುಗಳಷ್ಟೇ ನನಗೆ. ನೋಡಿ, ನೀವು ಹೀಗೆಲ್ಲ ಅಳಬಾರ್ದು, ಧೈರ್ಯವಾಗಿರಬೇಕು. ಅಲ್ಲ, ಅಮ್ಮ ಹಿಂದಿನ ಸತಿ ಬಂದಾಗ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ನನ್ನ ಮಾತಾಡ್ಸಿದ್ರು. ಸಡನ್ನಾಗಿ ಹೀಗೆ ಯಾಕಾಯಿತು? ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಇಲ್ಲ, ಅಂಥ ಸಮಸ್ಯೆ ಏನಿರಲಿಲ್ಲ. ಅವಳು ಆರೋಗ್ಯವಾಗೇ ಇದ್ಲು. ಪ್ರತಿದಿನ ರಾತ್ರಿ ನಾನು ಬೇಗ ಮಲಗಿಬಿಡ್ತಿದ್ದೆ. ಅವಳು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ಪನಿಗೆ ಹಾಲು ಕೊಟ್ಟು ಆಮೇಲೆ ಬಂದು ಮಲಗ್ತಾ ಇದ್ದೆ. ಅವತ್ತು ರಾತ್ರಿನೂ ಹಾಗೆ ನಾನು ಬೇಗ ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅವಳು ಇರಲಿಲ್ಲ. ಅವಳು ಇದ್ದ ಸ್ಥಿತಿ ನೋಡಿ ಈಗಲೂ ಅವಳಿಲ್ಲ ಅನ್ನೋ ನಂಬಿಕೆನೇ ಬರ್ತಾ ಇಲ್ಲ. ಪಾಪ, ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ಕೆ ಹೋಗಿದ್ದಾಳೇನೋ, ಈಗೇನು ಬಂದ್ಬಿಡ್ತಾಳೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ಅವಳನ್ನು ನೋಡಿದಾಗ ಅವಳ ತಲೆಗೆ ಪೆಟ್ಟಾಗಿರೋ ಥರ ಇತ್ತು. ಜಾರು ಬಿದ್ದು ತಲೆಗೆ ಏಟ್ ಬಿದ್ದಿರೋ ಥರ ಇದ್ಲು. ಅವತ್ತು ರಾತ್ರಿ ನೀರು ಕುಡಿಯೋಕ್ಕೆ ಹೋಗೋವಾಗಲೋ ಅಥವಾ ವಾಪಸ್ ಬರಬೇಕಾದ್ರೆ ಆ ಥರ ಆಯಿತು. ಗೊತ್ತಾಗ್ತದೆ. ನೋಡಿ, ನೀವು ಈ ಸಮಯದಲ್ಲಿ ಹೀಗೆಲ್ಲ ಧೃತಿಗೆಡಬಾರ್ದು. ನೀವು ಧೈರ್ಯವಾಗಿರಬೇಕು. ಎಲ್ಲೇ ಹೋದರೆ ಉಳಿದವರೆಲ್ಲ ಹೇಗೆ ಧೈರ್ಯವಾಗಿರ್ತಾರೆ? ಸತ್ತವರು ಮತ್ತೆ ವಾಪಸ್ ಬರೋಲ್ಲ. ಈ ವಿಷಯ ನನಗಿಂತ ಚೆನ್ನಾಗಿ ಯಾರು ಗೊತ್ತಿರುತ್ತೆ ಹೇಳಿ. ಈಗ ಆದರೂ ಅವರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ನೀವು ಬೇಜಾರು ಮಾಡಿಕೊಂಡ್ರೆ ಅವರು ಬೇಜಾರು ಮಾಡ್ಕೋತಾರೆ ಸರ್. ಅದಕ್ಕೆ ನೀವು ಧೈರ್ಯವಾಗಿರಬೇಕು. ಧೈರ್ಯ ತಂದ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಅವಳು ನೆನಪಾದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳು ನನಗೆ ಬರೀ ಹೆಂಡತಿ ಅಲ್ಲ, ತಾಯಿ ಥರ ಇದ್ಲು. ಅವಳನ್ನು ಕಳ್ಕೊಂಡು ನನಗೆ ಬದುಕೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಸರ್, ತನು ಮತ್ತು ವಿಶ್ವ ಇನ್ನೂ ಇಬ್ಬರು ಚಿಕ್ಕವರು. ಅಪ್ಪ ಬೇರೆ ಇನ್ನೂ ಶಾಕಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಂಥ ಪರಿಸ್ಥಿತಿನಲ್ಲಿ ನೀವೇ ಅವ್ರಿಗೆ ತಂದೆ ತಾಯಿ ಸರ್ವಸ್ವ ಅಲ್ವಾ? ನೀವು ಸಮಾಧಾನವಾಗಿದ್ದರೆ ಎಲ್ಲ ಸರಿ ತೂಕೊಂಡು ಹೋಗುತ್ತೆ. ಅಮ್ಮ ಎಲ್ಲೂ ಹೋಗಿಲ್ಲ, ಅಲ್ಲೇ ನಿಮ್ಮ ಸುತ್ತಮುತ್ತಲೇ ಇದ್ದಾರೆ, ಎಲ್ಲದನ್ನೂ ನೋಡ್ತಾ ಇದ್ದಾರೆ. ನೀವು ಧೈರ್ಯವಾಗಿರಿ ಅಷ್ಟೇ. ಅವ್ರಿಗೋಸ್ಕರನಾದರೂ ನೀವು ದುಃಖನ ಮರೆಯೋ ಪ್ರಯತ್ನ ಮಾಡಬೇಕಲ್ವ ಸರ್? ಸರಿನಪ್ಪ, ಪ್ರಯತ್ನ ಪಡ್ತೀನಿ. ಸರಿ ಸರ್, ಐ ಆಮ್ ಸಾರಿ. ಜಯಂತ, ಈಗ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲ. ಎಲ್ಲರೂ ಅವರು ಕಾಲು ಜಾರಿ ಬಿದ್ದಿದ್ದಾರೆ, ಸತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಯು ಆರ್ ಸೇಫ್. ಸರ್, ಆಫೀಸಿಗೆ ಹೊರಟೆ. ಏನಾದರೂ ಅರ್ಜೆಂಟ್ ಕೆಲಸ ಆಯ್ತಾ? ಯಾಕೆ ಭಾವನ ಅವರೇ, ನಿಮಗೆ ಮೇಲ್ ಮಾಡಿದ್ನಲ್ಲ, ನೋಡ್ಲಿಲ್ವಾ? ಮೇಲಾ? ಏನು ವಿಷಯ ಸರ್? ನೀವು ಇನ್ಮೇಲೆ ಆಫೀಸಿಗೆ ಬರೋದು ಬೇಡ ಅಂತ ಮೇಲ್ ಮಾಡಿದ್ದೀನಿ. ಅದು ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತಲೇ ಫೋನ್ ಮಾಡಿದ್ದು. ಯಾಕೆ ಸರ್, ಏನಾಯಿತು? ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಿದ್ದೀರಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತಾ? ನೋಡಿ ಭಾವನ ಅವರೇ, ನಾನು ಕಳಿಸಿರೋ ಮೇಲ್ನಲ್ಲಿ ಎಲ್ಲ ಡೀಟೇಲ್ಸು ಇದೆ. ಒಂದು ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ತಿಂಗಳು ಸಂಬಳನೂ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡೋಕ್ಕೆ ಹೇಳಿದ್ದೀನಿ. ಇನ್ಮೇಲೆ ನೀವು ಕೆಲಸಕ್ಕೆ ಬರೋದು ಬೇಕಾಗಿಲ್ಲ.
ಯಾವ ಕಾರಣನೂ ಇಲ್ಲದೆ ಕೆಲಸದಿಂದ ತೆಗ್ದಿದ್ದಾರಲ್ಲ. ಸಡನ್ನಾಗಿ ಇಂಥ ನಿರ್ಧಾರ ಯಾಕೆ ತಗೊಂಡ್ರು? ಈಗಿರೋ ಪರಿಸ್ಥಿತಿನಲ್ಲಿ ಕೆಲಸನೂ ಹೋದರೆ ಮುಂದೆ ಜೀವನದ ಗತಿ ಏನು? ಯಾಕೆ ಭಾವನಾ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಅದು ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರಾ? ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕೋ ಹಾಗೆ ಮಾಡಿದ್ದೆ ನಾವು. ಅಂದರೆ ನಾನು ಒಬ್ಬಳೇ ಅಲ್ಲ, ನಾನು, ಮಾವ, ಅತ್ತೆ, ನಾವೆಲ್ಲರೂ. ನೋಡಿ, ನೀವು ನಮ್ಮನ್ನ ಎದುರಾಕೊಂಡು ಈ ಊರಲ್ಲಿ ಖಂಡಿತವಾಗ್ಲೂ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅದು ಯಾರಿಗೆ ಕೆಲಸ ಕೊಡ್ತಾರೋ ನಾವೆಲ್ಲರೂ ನೋಡ್ತೀವಿ. ಯಾಕೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ತಿದ್ದೀರಾ? ಅಯ್ಯೋ, ಏನಿದು ಈ ಥರ ಎಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದ್ದೀರಾ ಇವತ್ತು? ಅಲ್ಲ, ಅವತ್ತು ನಮ್ಮ ಅತ್ತೆ ಏನೋ ಸಿದ್ದುನ ಮಾತಾಡ್ಸೋದಕ್ಕೆ ಅಂತ ಮನೆಗೆ ಬಂದಿದ್ದಕ್ಕೆ ದೊಡ್ಡದಾಗಿ ಸಿದ್ದು ರಾಣಿ ಚೆನ್ನಮ್ಮನ ಥರ ಎಲ್ಲ ಡೈಲಾಗ್ಗಳನ್ನ ನೆನೆಸ್ಕೊಂಡು ಡೈಲಾಗ್ ಹೊಡೆದ್ಬಿಟ್ಟು ಕಳಿಸಿದ್ರಂತೆ. ಅವತ್ತು ಸಿದ್ದು ನಿಮ್ ಜೊತೆನಲ್ಲಿದ್ದ ಅನ್ನೋಂತ ಧೈರ್ಯ ಇತ್ತಾ? ನೋಡಿ, ನಿಮಗಷ್ಟೇ ಅಲ್ಲ, ನಿಮ್ ಗಂಡನ್ಗೂ ಈ ಊರಲ್ಲಿ ಅಥವಾ ಎಲ್ಲೋ ಯಾವ ಕೆಲ್ಸನೂ ಸಿಗಬಾರ್ದು. ಹಾಗೆ ಮಾಡ್ತೀವಿ. ಆಮೇಲೆ ತಿನ್ನೋಕೆ ಅನ್ನನೂ ಗತಿ ಇಲ್ದಲೆ ಬೀದಿ ಬೀದಿ ಅಲಿಬೇಕಾಗುತ್ತೆ. ಯಾಕೆ ನಗ್ತಾ ಇದ್ದೀರಾ? ನಾನೇನ್ ಜೋಕ್ ಮಾಡಿದೆ ಅಂತ ಅನ್ಕೊಂಡ್ರಾ? ಜೋಕ್ ಅಲ್ಲದೆ ಇನ್ನೇನು ನೀಲು ಅವರೇ. ನಿಮಗೆ ಗೊತ್ತಾ, ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಆ ದೇವರು ಒಂದು ವರ ಅಂತ ಕೊಟ್ಟಿರ್ತಾನೆ. ಅದೇನು ಗೊತ್ತಾ? ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರೂ ಅದನ್ನು ಎದುರಿಸಿ ಬದುಕೋ ಶಕ್ತಿ. ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಅರಮನೆಯಲ್ಲಿದ್ದು ಚಿನ್ನದ ಸ್ಪೂನ್ ಇಟ್ಕೊಂಡು ಬೆಳೆದವರು. ನಿಮಗೆ ಅಪ್ಪ ಅಮ್ಮ ಇಲ್ಲದೆ ಬದುಕೋಕ್ಕಾಗಲ್ಲ, ಇನ್ನೊಬ್ಬರು ಬೆಂಬಲ ಇಲ್ಲದೆ ಉಸಿರಾಡೋಕ್ಕೂ ಆಗಲ್ಲ. ಆದರೆ ನಮಗೆ ಬಡತನ, ಹಣ ಇಲ್ಲದೆ ಇರೋ ಪರಿಸ್ಥಿತಿ ಎಲ್ಲ ಹೊಸದೇನಲ್ಲ. 3 ಹೊತ್ತಲ್ಲಿ 2 ಹೊತ್ತು ಉಪವಾಸ ಇದ್ದು ಬದುಕೋ ಶಕ್ತಿ ಆ ದೇವ್ರು ನಮಗೆ ಕೊಟ್ಟಿದ್ದಾನೆ. ನೀವು ನನ್ನಿಂದ ನನ್ನ ಕೆಲಸನ ಕಿತ್ಕೊಂಡಿರಬಹುದು, ಆದರೆ ನನ್ನ ಆತ್ಮಾಭಿಮಾನ, ಛಲ, ಹಠ ಇದು ಯಾವುದನ್ನು ಕಿತ್ಕೊಳಕ್ಕಾಗಲ್ಲ. ಲಕ್ಷ್ಮೀ ನಿವಾಸ